ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಮ್ಮ ರಮ್ಯಾ, ಚೆನ್ನಾಗಿದೀಯಾ? ಚೆನ್ನಾಗಿ ಓದ್ತಿದೀಯಾ? ಹ್ಞೂ ಮಾವ, ಸ್ಕೂಲಿಗೆ ನಾನೇ ಫಸ್ಟು. ಹಿಂಗೆ ಫಸ್ಟ್ ಬಂದು ನಿಮ್ಮ ಅತ್ತಿಗೆ ಥರ ಡಾಕ್ಟರ್ ಆಗ್ಬಿಡು. ಆಗ ನಿಮ್ಮ ಅಣ್ಣ ನಿನಗೋಸ್ಕರ ಧರ್ಮಾಸ್ಪತ್ರೆನೇ ಕಟ್ಸ್ಕೊಟ್ಬಿಡ್ತಾನೆ. ಅಯ್ಯೋ ಮಾವ, ನಿಮ್ಮ ಬಾಯರ್ಕೆಯಿಂದ ಹಂಗೆ ಆಗ್ಬಿಟ್ರೆ ನಿಮ್ಮ ಹೆಸ್ರನಾಗೆ ಆಸ್ಪತ್ರೆ ಕಟ್ಸ್ಬಿಡ್ತೀನಿ ನಾನು. ಆದಿ ಬೀದಿ ಪಾಲಾಗಬೇಕಾಗಿದ್ದ ಮಕ್ಕಳೆಲ್ಲ ಈ ಶಿವು ದೆಸೆಯಿಂದ ಮಾವ ಮಾವ ಅಂತವೆ. ಛೇ ಅಣ್ಣ, ಆರೋಗ್ಯ ಹೇಗಿದೆ ಈಗ? ಹುಡ್ತ ಒಂದು ಬಿಟ್ಟ ಮೇಲೆ ಈಗ ಆರೋಗ್ಯ ಸಂದಾಗಿದೆ ಕಣವ. ಇವತ್ತು ನೆಮ್ಮದಿ ಅನ್ನೋದೊಂದು ಬಿಟ್ಟರೆ ಎಲ್ಲ ಚೆನ್ನಾಗೈತೆ ಕಣವ. ನಿಮ್ಮ ಬಾಮೈದ ಕುರ್ತಾ ಬಿಟ್ಬಿಟ್ಟವನಂತೆ. ನಿಮ್ಮ ಶತ್ರು ಮನೆಯವರೆಲ್ಲ ಖುಷಿಯಾಗವ್ರೆ ಅಂತ ಅನಿಸ್ತಾ ಇಲ್ವಾ? ಖುಷಿ ಅನ್ನೋದು ನಮ್ಮನೆ ಕೋಣೆಲ್ಲೇ ಇರ್ಬೇಕು ಕಣೋ. ಅದು ಪಕ್ಕದ ಮನೆಗೆ ಹೋಯ್ತು ಅಂದರೆ ನರಕದ ಅವತಾರ ಎತ್ಕೊಂಡು ಹೋಗ್ಬೇಕು ಅಲ್ವಾ? ಬರ್ಸು, ರತ್ನ ಬರ್ತಾಳಿರ್ಲ. ಅಲ್ಲ, ಇದಕ್ಕಿದಂಗೆ ಹೆಣ್ಮಕ್ಳಿಗೆ ತಯಾರಾಗ್ಬಿಡಿ ಅಂದ್ರೆ ಇದ್ದಿದ್ರಲ್ಲಿ ಇನ್ನೂ ತಡ ಮಾಡ್ತಾರೆ. ಎಲ್ಲ ನಾವೇ ಅಲ್ಲ ಶಿವ, ಅದಕ್ಕೆ ಯಾಕೆ ಅಲಂಕಾರ? ಅಲಂಕಾರ ಇಲ್ಲದೆ ಬಂದರೂ ನನಗೆ ಓಕೆನೆ. ಹಂಗಂತ ಹಂಗೆ ಬಂದ್ಬಿಡಕ್ಕಾಗತ್ತಾ? ಹುಡುಗಿರ್ಗೆ ಹಿಂಗೆ ಕಾಣಬೇಕು ಅಂತ ಆಸೆ ಇರುತ್ತೆ. ಕಾಫಿ ಕೊಡೋಕೆ ಆ ಹುಡ್ಗ ಹುಡ್ಗಿ ನೋಡ್ಕೊಳ್ಳಿ ಅಂತ ಹೇಳಂಗೆ ಇಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬೆಳೆದವ್ರೆ. ಚೆನ್ನಾಗಿದ್ದೀನಮ್ಮ. ಬರ ಮಾವ. ಅಪ್ಪನ ಲುಕ್ಕೇ ಸರಿ ಇಲ್ಲ. ಬೇಟೆ ಕಾಯ್ತಿರೋ ಬೇತಾಳ ಥರನೇ ಇದೆಯಲ್ಲ, ಏನೂ ಅರ್ಥನೇ ಆಗ್ತಿಲ್ಲ. ಧನಿ, ಊರಿನ ಜನಕ್ಕೆ ಗುನ್ನ ಕೊಟ್ಟರೆ ಯೋಚನೆ ಮಾಡೋ ಹಂಗೆ ಕೊಡೋ ನೀವೇ ಹಿಂಗೆ ಯೋಚನೆ ಮಾಡ್ತಾ ಕುಂತಿದ್ರ ಅಂದರೆ ಅಂಥದ್ದು ಏನಾಯ್ತು ಹೇಳಿ? ಸೊಪ್ಪು ಮಾರ್ಕೊಂಡು ಬಾರೆ ಶಂಕ್ರಿ ಅಂದರೆ ಉಪ್ಪು ಮಾರ್ತೀನಿ ಕೊಡು ಮಂಕ್ರಿ ಅಂದ್ಲ. ಅರ್ಥ ಆಯ್ತಿಲ್ಲ ಧನಿ. ಉಪ್ಪನ್ನ ಮಂಕ್ರಿಲಿಟ್ರೆ ಉಳಿಯುತ್ತೇನೋ? ಎಲ್ಲ ಸೋರ್ ಹೋಗುತ್ತೆ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಆ ಶಿವು ಜುಟ್ಟು ನನ್ನ ಕೈಗೆ ಸಿಕ್ತಿಲ್ಲ. ಅವನಿಂದಾಗಿ ನನಗೆ ಸೋಲಿನ ಮೇಲೆ ಸೋಲು. ಅವನು ಗೆಲ್ತಾನೇ ಇದ್ದಾನೆ. ಅವನ ತಾಯಿ ವಿಷಯದಲ್ಲಿ ನನಗೆ ಸೋಲಾಗ್ತಾನೇ ಇದೆ. ಅವನು ಅವಳು ಒಂದಾಗ್ಬಿಟ್ರೆ ನನಗೆ ಸೋಲು ತಪ್ಪಿದ್ದಲ್ಲ. ಈ ಸೋಲಿಗಿಂತ ನನಗೆ ಸಾವೇ ಮೇಲೂ ಅನ್ನಿಸ್ತಿದೆ. ಅಂದರೆ ಶಿವುಗೆ ಒಂದು ಲಗಾಮ್ ಹಾಕ್ಬೇಕು ಅಂತೀರಾ? ನಾನು ಯಾವ ಕಡೆ ತಿರುಗಿಸಿದ್ರು ಆ ಕಡೆನೇ ಹೋಗುವಂಥ ಲಗಾಮ್ ಬೇಕು ಕಣೋ ಛತ್ರಿ. ಧನಿ, ಇಷ್ಟೆಲ್ಲ ಆದರೂ ಪಾರ್ವತವ್ವ ಶಿವುಗೆ ಶಾರದವ್ವನೇ ನಿಮ್ಮವ್ವ ಅಂತ ತೋರಿಸ್ತಿಲ್ವಲ್ಲ, ಯಾಕೆ ಅಂತ? ನಾನಿನ್ನೂ ಜೀವಂತವಾಗಿದ್ದೀನಿ ಅಂದರೆ ಆ ಶಿವುಗೆ ನಿಜ ಗೊತ್ತಿಲ್ಲ ಅಂತ ಕಣೋ ಅರ್ಥ. ಆ ಶಿವು ತಾಯಿಗೆ ನಾನು ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ. ಶಿವು ನನ್ನನ್ನು ಸುಮ್ಮನೆ ಬಿಡ್ತಾನೇನೋ? ಒಂದು ಸಾರ್ತಿ ಅವನ ಜುಟ್ಟು ನನ್ನ ಕೈಗೆ ಸಿಗಬೇಕು. ಆಗ ನೋಡು ಈ ಮಾರಿಗುಡಿ ವೀರಭದ್ರನ ಅವತಾರ. ಅಪ್ಪಯ್ಯ, ಅಪ್ಪಯ್ಯ ಒಸಿ ಮಾತಾಡಬೇಕಿತ್ತು. ದೊರೆ,
ಬೀದಿಲ್ ಮಾತಾಡ್ಬೇಕಾ? ಮನೆಗೆ ಹೋಗಿ ಮಾತಾಡೋಣ ನಡಿ. ಅಪ್ಪಯ್ಯ ಅಪ್ಪಯ್ಯ, ನಿಂಗೆ ಹೇಳ್ದೆ ಒಂದು ಕೆಲಸ ಮಾಡ್ಬಿಟ್ಟಿವ್ನಿ, ನಿಂಗೆ ಕ್ಷಮಿಸ್ಬೇಕು ಅಪ್ಪಯ್ಯ. ಪಂಚಾಯತಿ ವಿಷಯನೇ ಅರ್ಗಿಸ್ಕೊಂಡಿದ್ದೀನಿ, ಇದಿನ್ಯಾವುದು ಹೇಳು. ಅವತ್ತು ಪಂಚಾಯತಿಲಿ ನಿನ್ನ ವಿರುದ್ಧ ಕೈ ಎತ್ತದ್ನಲ್ಲ, ಅದಕ್ಕೆ ಒಂದು ಮ್ಯಾಟ್ರ್ ಐತೆ. ಆ ವಿಷಯನ ಇವತ್ತು ಮಾತಾಡಬೇಕು ಅಂತ ಬಂದೀವ್ನಿ. ನಿನಗೆ ಗೊತ್ತೈತೆ ನಾನು ಹೆಂಗೆ ಅಂತ. ದಿನಕ್ಕೊಬ್ಳು ಅಂದ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದವ್ ನಾನು. ಆದರೆ ಈ ಶಿವು ತಂಗಿ ರತ್ನಿ ಕಂಡ್ರೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಫೀಲಿಂಗ್ ಅಪ್ಪಯ್ಯ. ಹಂಗಂತ ಈ ಲವ್ ಪವ್ ಅಂತಾರಲ್ಲ, ಅದೆಲ್ಲ ಇಲ್ಲವೇ ಇಲ್ಲ. ಅವಳಿಗೆ ಏನೋ ಒಂಥರ ಅಹಂಕಾರ ಐತೆ. ಆ ಅಹಂಕಾರನ ಮುರಿದು ನಮ್ಮ ಮನೆ ಮೂಲೆಯಲ್ಲಿ ಕೂರಿಸಿ ಅವಳಿಗೆ ಚಿತ್ರ ಹಿಂಸೆ ಕೊಡಬೇಕು ಅಂತ ನನ್ನ ತಲೆಯಲ್ಲೈತೆ. ಅದಕ್ಕೆ ಅವತ್ತು ವಿಧಿ ಇಲ್ಲದೆ ಪಂಚಾಯತಿಲಿ ನಿನ್ನ ವಿರುದ್ಧಾಗೆ ಕೈ ಎತ್ಬಿಟ್ಟೆ. ಆದರೆ ಆದ್ದರಿಂದ ಆ ರತ್ನಿಗೆ ನನ್ನ ಮೇಲೆ ಫುಲ್ಲು ನಂಬಿಕೆ ಬಂದೈತೆ. ನಾನು ತೋಡಿದ ಗುಂಡಿಗೆ ಕುಣ್ಕಂಡು ಬಂದು ಬಿದ್ದೋಗವಳೆ. ಈಗಾಗಲೇ ಆ ನನ್ನ ಮಗ ಶಿವು ಬಂದು ಚಿಕ್ಕಂದಿರತ್ತ ನಮ್ಮ ರತ್ನನ್ನ ಪರ್ಸಿಗೆ ಯಾಕೆ ತಂದ್ಕೋಬಾರ್ದು ಅಂತ ಕೇಳಿದ್ನಂತೆ. ಇಷ್ಟು ಸಾಕಲ್ವೇ ಅಪ್ಪಯ್ಯ, ಎಲ್ಲ ಸಲೀಸಾಗ್ಬಿಟ್ಟೈತೆ. ನೀನೊಬ್ಬೇ ಒಬ್ಬ ಒಪ್ಕೊಬಿಡಪ್ಪಯ್ಯ. ಒಂದೇ ಕಲ್ಲಲ್ಲಿ ನಮ್ಮಿಬ್ಬರು ಆಸೆನೂ ವಾಡ್ದು ಉಡಾಯಿಸ್ಕೋತೀನಿ. ನಿನ್ನ ದಮ್ಮಯ್ಯ ಅಂತೀನಿ ಅಪ್ಪಯ್ಯ. ಈ ಸಂಬಂಧಕ್ಕೆ ಒಪ್ಕೊಬಿಡಪ್ಪಯ್ಯ. ಜುಟ್ಟಿನ ಗುಟ್ಟು ಹಿಡ್ಕೊಂಡು ಮುಟ್ಬಾರದ ಜಾಗದಲ್ಲೆಲ್ಲ ಮುಟ್ತಿದ್ದೆ ಕಣೋ. ಆದರೆ ಜುಟ್ಟು ಗುಟ್ಟು ಬಿಚ್ಕೊಂಡು ಇಲ್ಲೇ ಬಂದು ನಿಂತೈತೆ ನೋಡು. ಒಪ್ಪದೆ ಕಣ, ಒಪ್ಪದೆ. ಪರಶು, ಈಗ ನಿನ್ನನ್ನು ನನ್ನ ಮಗ ಅಂತ ಒಪ್ಕೊಂಡೆ ಕಣೋ. ಹುಲಿಗೆ ಹುಲಿನೇ ಹುಟ್ಟೋದು ಅಂತ ಸಾಬೀತು ಮಾಡಿಬಿಟ್ಟೆ ಕಣೋ. ಹೋಗೋಣ, ನಾಳೆನೇ ಶಿವ ಮನೆಗೆ ಹೋಗೋಣ. ರತ್ನನ್ನ ನಿನಗೆ ಕೇಳೋಣ. ಮದುವೆ ಅಂತ ಒಂದು ಆಗೋಗ್ಲಿ, ಅವಳಿಗೆ ಏನೇನು ಹಿಂಸೆ ಕೊಡಬೇಕು ಅಂತ ನೀನು ಅಂದ್ಕೊಂಡಿದ್ದೀಯೋ ನೀನು ಕೊಡು. ಆ ಶಿವಗೆ ಏನೇನು ಹಿಂಸೆ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ಕೊಡ್ತೀನಿ. ಆಮೇಲೆ ಆ ಶಿವು ಜೀವ ವಿಲವಿಲ 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 ಅಂತ ಒದ್ದಾಡ್ತಾ ಇರಬೇಕು ದಣಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ